ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ದುರ್ಗಸ್ಥಳದ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ವಿಡಿಯೋ ಅನ್ನೋದಕ್ಕಿಂತ ಅಮ್ಮನ ದೇವಸ್ಥಾನಕ್ಕೆ ಎಷ್ಟು ಸಲ ಹೋಗಿ ಬಂದ್ರೂ ನಮಗೆ ತೃಪ್ತಿ ಇಲ್ಲ ಅಂತಲೇ ನಾನು ಹೇಳ್ಬೋದು. ಫ್ರೆಂಡ್ಸ್, ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕಿ, ಒಂದು 3 ತಿಂಗಳಾಯಿತು ಅಂತಲೇ ಹೇಳ್ತೀನಿ. ನನಗೂ ಸ್ವಲ್ಪ ಏನೋ ಸಮಸ್ಯೆ ಆಯಿತು, ಪ್ರಾಬ್ಲಮ್ ಆಯಿತು. ಸಮಸ್ಯೆ ಅನ್ನೋದಕ್ಕಿಂತ ತುಂಬ ನನ್ನ ಜೀವನದಲ್ಲಿ ಏರುಪೇರುಗಳಾಗ್ಬಿಟ್ಟಿದೆ. ಏರುಪೇರು ಅನ್ನೋದಕ್ಕಿಂತ ನನ್ನ ಜೀವನಕ್ಕೇ ಒಂದು ಹೊಡೆತ ಬಿದ್ದಿದೆ ಅಂತಲೇ ನಾನು ಹೇಳ್ತೀನಿ. ಫ್ರೆಂಡ್ಸ್, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಸಪೋರ್ಟೇ ನನಗೆ ಬೇಕಾಗಿರೋದು. ನಿಮ್ಗೆ ಹೆಚ್ಚೆಚ್ಚು ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತಲೇ ನಾನು ಹೇಳ್ತೀನಿ. ಇನ್ನು ನಿಮ್ಗೆ ಯಾವ್ಯಾವ ಥರ ದೇವಸ್ಥಾನ ಬೇಕು ಅಂತಲೂ ನಾನು ಕಮೆಂಟಲ್ಲಿ ಹೇಳಿ, ನಾನು ಮಾಡಿಕೊಡ್ತೀನಿ. ಬೇರೆ ದೇವಸ್ಥಾನದ್ದೆಲ್ಲನೂ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್, ನಾನು ಮಾಡಿಕೊಡ್ತೀನಿ. ಯಾರ್ಯಾರು ದೇವಸ್ಥಾನದಲ್ಲಿ ವೀಡಿಯೋ ಮಾಡಬೇಕು ಅಂಥ ದೇವಸ್ಥಾನದವರು ನನಗೆ ಕಮೆಂಟ್ ಮಾಡಿ ಸರ್, ನಾನು ಬಂದು ವೀಡಿಯೋ ಮಾಡಿಕೊಡ್ತೀನಿ. ನಮಗೆ ಹೆಚ್ಚು ಸಪೋರ್ಟ್ ಮಾಡಿ, ನಮಗೂ ಒಂದು ಹೆಲ್ಪ್ಫುಲ್ ಮಾಡಿ ಸರ್ ಅಂತಲೇ ಹೇಳ್ತೀನಿ. ನಾನು ಅಮ್ಮನ ದೇವಸ್ಥಾನ ಓಪನ್ ಆಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅಣ್ಣ ತುಂಬನೇ ವೀಡಿಯೋ ಕಳಿಸಿ ನನಗೆ ವೀಡಿಯೋ ಮಾಡಿ ಹಾಕಿ ಅಂತಲೇ ಹೇಳಿದ್ರು. ನಾನು ಮಾಡೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಯಾವ ಯೂಟ್ಯೂಬರ್ನು ಈ ದೇವಸ್ಥಾನದಲ್ಲಿ ಕರೆದ್ಬಿಟ್ಟು ದುಡ್ಡು ಕೊಟ್ಟು ವೀಡಿಯೋ ಮಾಡೋ ನೆಸೆಸಿಟಿ ಅವ್ರಿಗಿಲ್ಲ, ಮಾಡಿಸಲ್ಲ. ನಮಗೆ ಪ್ರೀತಿ ವಿಶ್ವಾಸ, ನಮ್ಮನ್ನೊಂದು ತಂಗಿ ಭಾವನೆಯಿಂದ ನೋಡಿದ್ದಾರೆ. ಅಲ್ಲಿ ಹೋದಾಗ ನನಗೂ ಹೆಚ್ಚು ತುಂಬ ಅಮ್ಮನಿಂದ ಒಳ್ಳೆಯದಾಗಿದೆ. ತಂಗಿ ಭಾವನೆಯಿಂದ ನೋಡಿದ್ದಾರೆ. ಹೋದರೆ ಒಂದು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೊಂದೇ ನನಗೆ ಸಾಕು, ಬೇರೆ ಇನ್ನೇನೋ ಬೇಡ. ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಹೋದರೆ ನನ್ನ ತಂಗಿ ನೀನವ್ವ ಅಂತಲೇ ಮಾತಾಡ್ತಾರೆ. ಅದಕ್ಕಿಂತ ಇನ್ನೇನು ಪ್ರೀತಿ ಬೇಕು ಫ್ರೆಂಡ್ಸ್? ನಮಗೆ ಅಮ್ಮನ ದಯೆ ಇದ್ದರೆ ನಾವು ಸಾಕು, ನಮಗೆ ಇನ್ನೇನು ಬೇಡ ಅಂತಲೇ ನಾನು ಹೇಳ್ತೀನಿ. ಅಮ್ಮನ ದೇವಸ್ಥಾನ ದುರ್ಗಸ್ಥಳದ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನ, ಗಂಗಾದೇವಿ ದುರ್ಗಾದೇವಿ ದೇವಸ್ಥಾನ ಯುಗಾದಿ ಹಬ್ಬದ ದಿನ ಓಪನ್ ಆಗಿದೆ. ದೇವಸ್ಥಾನನ ಕಟ್ಟುತ್ತಾಯಿದ್ರು. ಕಟ್ಟೋದಕ್ಕೆ ಇಷ್ಟು ವರ್ಷ ಬೇಕಾಗಿತ್ತು ಫ್ರೆಂಡ್ಸ್. ಏಕೆಂದರೆ ಈ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲಾದ್ರೂ ಅದು ಇದಕ್ಕೆಲ್ಲ ಅಮೌಂಟ್ ತೊಗೊಂಡು ಬೇಡಿಕೆ ಇಡ್ತಾರಲ್ಲ, ಆ ಥರ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲ. ಇಲ್ಲಿ ಹುಂಡಿಯಲ್ಲಿ ಬರೋ ದುಡ್ಡು, ಮಂಗಳಾರತಿಲಿ ಬರೋ ದುಡ್ಡಿಂದನೇ ಇವರು ದೇವಸ್ಥಾನ ಕಟ್ಟಿರೋದು. ಇಲ್ಲಿ ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಇಷ್ಟು ಕೊಡಿ ಅಷ್ಟು ಕೊಡಿ, ನಾವು ಹಿಂಗೆ ನೋಡ್ತಾ ಇದ್ದೀವಿ, ನಾವು ಹಂಗೆ ನೋಡ್ತಾ ಇದ್ದೀವಿ, ದೇವ್ರು ನೋಡೋಕ್ಕೆ ಕ್ಯೂ ನಿಂತ್ಕೊಳ್ಳಿ, ಇಷ್ಟು ಟಿಕೆಟು, ಆಮೇಲೆ ಸ್ಪೆಷಲ್ ಟಿಕೆಟು, ಬೇಗ ನೋಡ್ಕೊಂಡು ಹೋಗೋರಿಗೆ, ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋರಿಗೆ ಸ್ಪೆಷಲ್ ಟಿಕೆಟು, ಆ ಥರ ಏನೂ ಇಲ್ಲ ಈ ದೇವಸ್ಥಾನದಲ್ಲಿ. ಬಡವ್ರಿಗೆ, ಶ್ರೀಮಂತರವ್ರಿಗೆ ಮತ್ತು ಎಲ್ಲರಿಗೂ ಒಂದೇ ನ್ಯಾಯ ಇಲ್ಲಿ ಅಂತಲೇ ನಾನು ಹೇಳ್ಬೋದು. ಅದೇ ಒಂದೇ ನ್ಯಾಯ, ಅದೇ ಬಾಗಿಲಿಂದನೇ ಹೋಗಬೇಕು, ಅದೇ ಬಾಗಿಲಿಂದನೇ ವಾಪಸ್ ಬರಬೇಕು. ಅದನ್ನು ಬಿಟ್ಬಿಟ್ಟು ಇನ್ನೊಂದು ಡೋರ್ ಮಾಡಿದ್ದಾರೆ ಸ್ಪೆಷಲ್ ಟಿಕೆಟು, ಬೇಗ ನೋಡ್ಕೊಂಡು ಹೋಗೋಣ, ದುಡ್ಡು ಕೊಟ್ಬಿಟ್ಟು ಸ್ಪೆಷಲ್ ಟಿಕೆಟ್ಗೆ. ಆ ಥರ ಇಲ್ಲ ಇಲ್ಲಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಟೈಮ್ ಆಗಲಿ, ನೀವು ಅಲ್ಲೇ ಹೋಗಿ ನೋಡ್ಕೊಂಡು ಬರಬೇಕು. ಬಡವ್ರಿಗೆ, ಶ್ರೀಮಂತರಿಗೆ, ಪ್ರತಿಯೊಬ್ಬರಿಗೂ ಒಂದೇ ನ್ಯಾಯ ಇಲ್ಲಿ ಅಂತಲೇ ನಾನು ಹೇಳ್ತೀನಿ. ದೇವಸ್ಥಾನ ಕಟ್ಟಿ ಓಪನ್ ಆಗಿದೆ ಯುಗಾದಿ ಹಬ್ಬದಲ್ಲಿ. ಅದು ದೇವಸ್ಥಾನ ಹೆಂಗಿದೆ ಅಂತ ಲಾಸ್ಟು ವಿಡಿಯೋ ಕೊನೆವರೆಗೂ ನೋಡಿ, ಲಾಸ್ಟ್ವರೆಗೂ ಅಲ್ಲಿದೆ ದೇವಸ್ಥಾನ, ಲಾಸ್ಟಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ ದಯವಿಟ್ಟು ಹೋಗಿ ಬನ್ನಿ ಒಂದ್ಸಲಿ ಅಂತಲೇ ಹೇಳ್ತೀನಿ. ಯಾರು ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕಳ್ಕೊತಾ ಇದ್ದೀರಿ, ನಾನು ಹೋಗ್ತಾಯಿದ್ದೀವಿ, ನಮ್ಗೆ ಒಳ್ಳೇದಾಗ್ತಾಯಿಲ್ಲ ಮೇಡಮ್, ನನಗೆ ಇಲ್ಲಿ ಈ ಥರ ಹೋಗಿದ್ದೀನಿ, ಇಲ್ಲಾಗ್ತಾಯಿಲ್ಲ ಅಲ್ಲಾಗ್ತಾಯಿಲ್ಲ ಅನ್ನೋರು ಖಂಡಿತ ದಯವಿಟ್ಟು, ನಾನು ತುಂಬ ವಿಡಿಯೋದಲ್ಲೂ ಅದೇ ಹೇಳಿರೋದು, ದಯವಿಟ್ಟು ಈ ದೇವಸ್ಥಾನಕ್ಕೆ, ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾರೆ. ಒಳ್ಳೇದು ಮಾಡಾದ್ಮೇಲೆ ನೀವೇನು ಅರ್ಸ್ಕೊಂಡಿರ್ತೀರ ಅದನ್ನು ಉಂಡಿಗೆ ಹಾಕ್ಬಿಟ್ಟು ಬನ್ನಿ. ಉಂಡಿಗೆ ಹಾಕೋದ್ರಿಂದನೇ ಅಮ್ಮನ ಏನೇ ಬಂದು ದೇವಸ್ಥಾನ ಕಟ್ಟೋದಕ್ಕೆ ಆಗಲಿ, ಮುಂದೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಜನಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವ್ಯವಸ್ಥೆಗೆ ಆಗಲಿ, ಮುಂದೆ ಜನಗಳಿಗೋಸ್ಕರ ಏನೇನು ಒಳ್ಳೇದು ಮಾಡಬೇಕು ಅದಕ್ಕೆ ಬರೋ ಉಂಡಿಯಿಂದ, ಮಂಗಳಾರತಿಯಿಂದ, ದುಡ್ಡಿಂದನೇ ಅವ್ರು ಮಾಡೋದು. ಅದನ್ನು ಬಿಟ್ಬಿಟ್ಟು ಇದಕ್ಕೆ ನಾವು ಹೇಳ್ತೀವಿ ನಮ್ಗೆ ಇಷ್ಟು ಕೊಡಿ ಅಮೌಂಟು, ಅದಕ್ಕೆ ಅಷ್ಟು ಕೊಡಿ ಅಮೌಂಟು ಅಂತ ಅಲ್ಲಿ ಯಾವುದಕ್ಕೂ ದುಡ್ಡು ತೊಗೊಳ್ಳಲ್ಲ ಫ್ರೆಂಡ್ಸ್. ನೀವು ಖರ್ಚು ಮಾಡಿಕೊಂಡು, ನಿಮ್ಮ ಖರ್ಚಿಗೆ ನೀವು ಖರ್ಚು ಮಾಡ್ಕೊಂಡು ಎಷ್ಟು ಹೋಗಿರ್ತೀರ ಅದನ್ನು ಮಾತ್ರ ನೀವು ಖರ್ಚಾಗಿರುತ್ತೆ, ಹೊರತು ಬೇರೆದಾಗಿರಲ್ಲ. ಅಲ್ಲಿ ಹೋದ್ಮೇಲೆ ನಿಮಗೆ ತಾಯ್ತಾ ಅಮ್ಮನ ಫೋಟೋ ತೊಗೊಳಂಗಿದ್ರೆ ಇದಕ್ಕೆ ಮಾತ್ರ ನೀವು ದುಡ್ಡು ಮಾತ್ರ ಅದಕ್ಕೆ ಕೊಡಲೇಬೇಕು. ಮನೆಗೆ ಏನಾದರೂ ಮಠ ಬಂತು ಮಾಡಿದರೆ ಕಟ್ಲುಕಾಯಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಕಟ್ರಿ, ಅಂಗಡಿಗೆ ಕಟ್ರಿ. ವ್ಯಾಪಾರ ಆಗ್ತಾಯಿಲ್ಲ ಅಂದರೆ ಅಭಿವೃದ್ಧಿ ಆಗುತ್ತೆ. ಮನೇಲಿ ಕಷ್ಟ ಕಾರಣ್ಯಗಳಿರುತ್ತೆ, ಅಲ್ಲಿ ಭತ್ತದ್ದು ಇದು ಸಿಗುತ್ತೆ ನೋಡಿ, ಅದನ್ನು ತೊಗೊಂಬಂದು ಇಡಿ. ಮತ್ತು ಬೆಳೆ ಹಾಕ್ತಾಯಿಲ್ಲ ಅನ್ನೋರು ಭತ್ತದ ಕಾಳು ತೊಗೊಂಡೋಗಿ ನೀವು ಕೊಡ್ತಾರೆ. ಪ್ರತಿಯೊಂದೂ ನಿಮ್ಗೇನು ಸಮಸ್ಯೆ ಇದೆ ಅಣ್ಣನ ಹತ್ರ ಹೇಳಿ, ಅಲ್ಲಿರೋರ ಹತ್ರ ಹೇಳಿ, ಅವರು ಹೇಳ್ತಾರೆ ಇದಕ್ಕೆ ಈ ಥರ ಪರಿಹಾರ ಮಾಡ್ಕೊಳ್ಳಿ ಅಂತಲೇ ಹೇಳ್ಬಿಟ್ಟು ಕಳಿಸ್ತಾರೆ. ಹೋಗಿ ಬನ್ನಿ, ನೀವು ಅಮ್ಮನ ದರ್ಶನ ಒಂದ್ಸಲಿ ಮಾಡಿ ಮೇಡಮ್. ಫ್ರೆಂಡ್ಸ್, ನೀವು ನೀವೇ ಹೇಳ್ತೀರಾ, ಇಲ್ಲ ಮೇಡಮ್ ನಮ್ಗೆ ಈ ಥರ ಒಳ್ಳೇದಾಯಿತು ಅಂತಲೇ ಹೇಳ್ತೀರಾ. ಆ ಥರ ಇದೆ ನಿಜವಾಗ್ಲೂ. ನಾನು ತುಂಬ ಸಲ ಹೋಗ್ತೀನಿ, ಹೋದ್ರೂ ನಾನು ಎಷ್ಟು
ಕುತ್ಕೊಂಡು ಸಮಾಧಾನದಿಂದ ನಾನು ಕೇಳ್ಕೊಂಡು ಬರ್ತೀನಿ. ನನಗೆ ಬರೋಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಉಳ್ಕೊಳ್ಳೋ ವ್ಯವಸ್ಥೆ ಖಂಡಿತ ಇಲ್ಲ ಇಲ್ಲಿ. ನೀವು ಯಾರನ್ನೂ ದೂರದಿಂದ ಹೋಗೋರು ನೋಡ್ಕೊಂಡು ಹೋಗಿ. ಸ್ವಂತ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗ್ಬಿಟ್ಟು ನೀವು ಎಷ್ಟೊತ್ತಾದರೂ ಮನೆ ತಲುಪ್ಬೋದು. ವೆಹಿಕಲ್ ಇಲ್ದಿರೋರು ದಯವಿಟ್ಟು ಬೆಳಗಿನ ಜಾವನೇ ನೀವು ಬೇಗ ಹೋಗಿ ಅಂತಲೇ ಹೇಳ್ತೀನಿ. ಹೋಗಿ ವಾಪಸ್ ಹೋಗಿ. ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ, ಏಕೆಂದರೆ ಇನ್ನೂ ವ್ಯವಸ್ಥೆಗೆ ಮಾಡ್ತಾಯಿದ್ದಾರೆ, ಇನ್ನೂ ವ್ಯವಸ್ಥೆ ಆಗಿಲ್ಲ. ಅವರು ಹೇಳ್ತಾರೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಉಳ್ಕೊಳ್ಳೋ ವ್ಯವಸ್ಥೆ ಖಂಡಿತ ಇಲ್ಲ. ಹಂಗೂ ಏನಾದರೂ ಉಳ್ಕೋಬೇಕು, ನಮಗೆ ದೂರ, ನಮಗೆ ಬರೋಕ್ಕಾಗಲ್ಲ ಅನ್ನೋರು ಕಡೂರಲ್ಲಿ ರೂಮ್ ಸಿಗುತ್ತೆ. ನೀವು ಕಡೂರಲ್ಲಿ ರೂಮ್ ಮಾಡ್ಕೊಂಡಿದ್ಬಿಟ್ಟು ನೀವು ಬೆಳಗಿನ ಜಾವ ನೀವು ಹೋಗ್ಬೋದು ಅಂತಲೇ ನಾನು ಹೇಳ್ತೀನಿ. ಮತ್ತು ಯಾರು ಪ್ರತಿಯೊಬ್ರಿಗೂ ಹೇಳ್ತಾ ಇರೋದು ಒಂದೇ ವಿಷಯ, ಯಾರಿಗೆ ತುಂಬ ಮನೇಲಿ ಕಷ್ಟ ಇದೆ ಮತ್ತು ಕಾಯಿಲೆ ಯಾರಿಗೆ ಬಿದ್ದಿರ್ತಾರೆ, ಎಷ್ಟು ವರ್ಷದಿಂದ ನಾವೆಲ್ಲೆಲ್ಲಿ ತೋರಿಸ್ಕೊತಾ ಇದ್ದೀವಿ, ನಮಗೆ ಈ ಥರ ಹುಷಾರಾಗ್ತಾಯಿಲ್ಲ, ಮತ್ತು ನಮ್ಮ ಮನೇಲಿ ಇನ್ನೂ ಕಷ್ಟ ಜಾಸ್ತಿ ಆಗ್ತಿದೆ, ಈ ದೇವಸ್ಥಾನ ಸುತ್ತಿದ್ದೀನಿ, ನನಗೇನು ಕಷ್ಟ ಪರಿಹಾರ ಆಗ್ತಾಯಿಲ್ಲ ಅನ್ನೋರು ಖಂಡಿತ ಅಮ್ಮನ ಹತ್ರ ಹೋಗಿ ಒಂದೇ ಒಂದು ಮೊರೆ ಇಡಿ. ನೀವು ನಿಜವಾಗ್ಲೂ ಅಮ್ಮ ಒಳ್ಳೇದು ಮಾಡ್ತಾರೆ ಅಂತಲೇ ನಾನು ಹೇಳ್ತೀನಿ. ಹೋಗಿ ಅಮ್ಮನ ಪೂಜೆ ಮಾಡಿಸಿ ಅಮ್ಮನ ಮುಂದೆ ಕೂತ್ಕೊಳ್ಳಿ. ಒಂದೆರಡು ನಿಮಿಷ ಕೂತ್ಕೊಂಡು ದಯವಿಟ್ಟು ಮನಸ್ಸು ತೃಪ್ತಿಯಿಂದ, ಮನಸ್ಸಲ್ಲಿ ಏಕಾಗ್ರತೆಯಿಂದ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ. ನಿಮ್ಮ ಮನಸ್ಸು ದುಃಖ ಎಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳಿ, ಮನಸ್ಸು ದುಃಖ ಎಲ್ಲ ತೋಡ್ಕೊಳ್ಳಿ ನೀವು ಅಮ್ಮನ ಹತ್ರ. ಅಮ್ಮ ಖಂಡಿತ ಒಲಿತಾರೆ, ಖಂಡಿತ ಒಳ್ಳೇದು ಮಾಡ್ತಾರೆ ಅಂತಲೇ ನಾನು ಹೇಳ್ತೀನಿ. ಅಮ್ಮನ ಹತ್ರ ಬೇಡ್ಕೊಳ್ಳೋದು ಒಂದೇ ನಿಮಗೆ ಇಲ್ಲಿ ಪರಿಹಾರ ಅಂತಲೇ ಹೇಳ್ತೀನಿ. ಅಮ್ಮನ ಹತ್ರ ಬೇಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹೋಗೋಕ್ಕೆ ಮುಂಚೆ ಕಾಣಿಕೆ ಇವಾಗ ಹಾಸ್ಪಿಟ್ಲಲ್ಲಿ ಇರ್ತಾರೆ ಪೇಷಂಟು, ಅಲ್ಲೇ ಅಮ್ಮನ ಹತ್ರ ನೆನೆಸ್ಕೊಳ್ಳಿ ನೀವು. ದುರ್ಗಾ ಪರಮೇಶ್ವರಿ ಅಮ್ಮ, ಗಂಗಾದೇವಿ ಈ ಥರ ಇದೆ, ನನಗೆ ಹುಷಾರಾಗಲಿ. ಎಲ್ಲರೂ ಹೇಳ್ತಾ ಇದ್ದಾರೆ ಹುಷಾರಾಗಿದ್ದಾರೆ, ಅದೇ ಥರನೇ ಬೇಡ್ಕೊಳ್ಳಿ. ಹಾಸ್ಪಿಟ್ಲಲ್ಲೂ ನಿಮಗೆ ಖಂಡಿತ ಹುಷಾರಾಗುತ್ತೆ ಅಂತಲೇ ನಾನು ಹೇಳ್ತೀನಿ. ಮತ್ತು ಮನೆಯಲ್ಲಿ ತುಂಬ ಕಷ್ಟ ಇದೆ ಈ ಥರ ಅಂದ್ರೂ ಅದಕ್ಕೂ ಪರಿಹಾರ ಇದೆ. ಅಂಗಡೀಲಿ ವ್ಯಾಪಾರ ಆಗ್ತಾಯಿಲ್ಲ ಅಂತಂದರೆ ಅಲ್ಲೂ ಅಷ್ಟೇ ಅಮ್ಮನ ಫೋಟೋ ತೊಗೊಂಡೋಗಿ ಹಾಕ್ಕೊಳ್ಳಿ. ಅಮ್ಮನ ಫೋಟೋ ತೊಗೊಂಡೋಗಿ ಹಾಕಿ ಪ್ರೇಯರ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ, ಅಂಗಡಿ ತೆಗೆದ ತಕ್ಷಣ ಅಮ್ಮನ ಫೋಟೋ ನೋಡಿ ಒಂದೆರಡು ಕಡ್ಡಿ ಎಣಿಸಿ ಅಮ್ಮನ ಪೂಜೆ ಮಾಡಿದ್ಮೇಲೆ ವ್ಯಾಪಾರ ಶುರು ಮಾಡಿ. ಖಂಡಿತ ವ್ಯಾಪಾರ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವೆಹಿಕಲ್ ತೊಗೊಂಡಿರೋರು ಅಷ್ಟೇ, ವೆಹಿಕಲ್ ಮೇಲೆ ಸ್ಟಿಕ್ಕರ್ ತೊಗೊಂಡು ಅಮ್ಮನ ಸಿಗುತ್ತೆ, ಹಾಕ್ಕೊಳ್ಳಿ. ಸ್ಟಿಕ್ಕರ್ ಹಾಕ್ಕೊಂಡು ಆರಾಮಾಗಿ ನೀವು ಶುರು ಮಾಡಿ. ನೀವು ಒಂದು ತೊಗೊಂಡಿರ್ತೀರ, ಇವಾಗ ಬಾಡಿಗೆ ಓಡಿಸ್ತಾ ಇರ್ತೀರ, ನಮಗೆ ಬಾಡಿಗೆ ಓಡಿಸ್ತಾ ಇದ್ದೀವಿ ಅಮ್ಮ, ನಮ್ಮ ಗಾಡಿ ಇಲ್ಲ ಅಂತ. ಅಮ್ಮ ನಿಮಗೆ ಸ್ವಂತದ್ದೇ ನಿಮಗೆ ಮಾಡಿಕೊಡ್ತಾರೆ. ಅಮ್ಮನ ಮೇಲೆ ಭಕ್ತಿ ದಯೆ ಯಾವತ್ತೂ ಇರಲಿ, ನಿಮಗೆ ಮಾಡಿಕೊಡ್ತಾರೆ. ಒಂದಲ್ಲ ಎರಡಲ್ಲ 3 ಆಟೋ ಬೇಕಾದರೂ ನೀವು ತೊಗೊಬೋದು ವೆಹಿಕಲ್ಲು. ಅಮ್ಮ ಖಂಡಿತ ಒಳ್ಳೇದು ಮಾಡ್ತಾರೆ. ನ್ಯಾಯ ನೀತಿಯಿಂದ ನೀವು ಏನು ಅಮ್ಮನ ಹತ್ರ ಏನು ಬೇಡ್ಕೊಂಡಿರ್ತೀರ ಅದೇ ಥರ ಸುಳ್ಳು ಹೇಳ್ದೆ ನ್ಯಾಯ ನೀತಿಯಿಂದ ನೀವು ಸಂಪಾದನೆ ಮಾಡಿ ಅಮ್ಮ ಒಂದಲ್ಲ ಎರಡರಷ್ಟು ನಿಮಗೆ ಕೊಡ್ತಾರೆ ಅಂತಲೇ ನಾನು ಕೇಳ್ಕೊತೀನಿ. ಇದು ಹೊಸ ದೇವಸ್ಥಾನದ್ದು ಇದು ಫೋಟೋಗಳು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ಹೊಸ ದೇವಸ್ಥಾನದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ. ಇವಾಗ ನಾನು ಹೋಗಿ ನೋಡಿಲ್ಲ, ಬಟ್ ಹೋಗ್ತೀನಿ ಫ್ರೆಂಡ್ಸ್, ಹೋಗಿ ನೋಡ್ತೀನಿ. ನಾನು ಅಮ್ಮನ ದರ್ಶನ ಮಾಡ್ಕೊಂಡು ಬರ್ತೀನಿ. ನನಗೂ ಅಮ್ಮನ ದಯೆ ಇನ್ಮೇಲೆ, ನನಗೂ ಅಮ್ಮನದು ಕರುಣೆ ಇನ್ಮೇಲೆ ನನಗೂ ಬೇಕು, ನನ್ನ ಮಗಳ ಮೇಲೂ ಬೇಕು ಅಂತಲೇ ನಾನು ಕೇಳ್ಕೊತೀನಿ. ದಯವಿಟ್ಟು ಹೋಗಿ. ಮತ್ತು ಹುಷಾರಿಲ್ದಿರೋರು ಆಂಬ್ಯುಲೆನ್ಸಲ್ಲಿ ಹೋಗ್ತಾರೆ, ಹ್ಯಾಂಡಿಕ್ಯಾಫು ಮತ್ತು ಕ್ಯಾನ್ಸರ್ ಪೇಷಂಟು, ಕಿಡ್ನಿ ಪ್ರಾಬ್ಲಮ್ಮು, ಗೆಡ್ಡೆ ಆಗಿರೋದು ಹೊಟ್ಟೆಯಲ್ಲಿ, ಅಂಥವರೆಲ್ಲ ತುಂಬ ಜನ ಹೋಗ್ತಾರೆ. ಅವ್ರಿಗೆಲ್ಲ ಅಣ್ಣ ಲಾಸ್ಟಲ್ಲಿ ನೋಡ್ತಾರೆ. ಯಾರು ದುಡುಕಬೇಡಿ. ಮತ್ತು ಅರ್ಜೆಂಟಲ್ಲಿ ಬರಬೇಕು ನಾವು ಕಾಯಲ್ಲ ಅನ್ನೋರು ಖಂಡಿತ ಹೋಗಬೇಡಿ. ಅಣ್ಣನೇ ಹೇಳ್ತಾರೆ, ಇಲ್ಲಿ ಕಾಯಕ್ಕೆ ಬರ್ದಿರೋರು ಯಾವತ್ತೂ ಬರಬೇಡಿ. ಕಾಯ್ದಿದ್ದು ನೀವು ಅಣ್ಣವ್ರ ಆಶೀರ್ವಾದ ತೊಗೊಂಡು ಅಮ್ಮನ್ನ ನೋಡ್ಕೊಂಡು ಬನ್ನಿ. ಕಾಯ್ದಿದ್ದು ಬನ್ನಿ, ಲೇಟ್ ಆದರೂ ಪರವಾಗಿಲ್ಲ ಅಂತ. ಕಾಯ್ದಿದ್ದು ಬರೋರು ಖಂಡಿತ ಹೋಗಿ. ಇಲ್ಲ ನಾವು ಕಾಯೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ಹೋಗಲೇಬೇಡಿ. ಆಮೇಲೆ ಅವ್ರು ಬೈದರು, ನಮಗೆ ಈ ಥರ ಬೈತಾರೆ ಅನ್ನೋದು, ಅವ್ರ ಮೇಲೆ ಇಲ್ಲದೇ ಇರೋ ಸುಳ್ಳೆಲ್ಲ ಹೇಳೋದು, ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಬೈತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋದವರು ಕೆಲವೊಬ್ಬರು ಕಾಯೋದೇ ಇಲ್ಲ, ಅರ್ಜೆಂಟ್ ಮಾಡ್ತಾರೆ, ಹೋಗಿ ಮೇಲ್ಮೇಲೆ ಬೀಳ್ತಾರೆ, ಆ ಥರ ಮಾಡ್ತಾರೆ. ಅದೇ ಬೇರೆ ದೇವಸ್ಥಾನದಲ್ಲಿ ಅವ್ರನ್ನ ನೋಡಬೇಕು ಅಂದರೆ ಎಷ್ಟೇ ದುಡ್ಡು ಹೇಳಿ, 200 ಒಂದು ಟಿಕೆಟ್ಗೆ 200, 300, 400, 500 ಹೇಳಿ ಅದನ್ನು ಕೊಟ್ಟುಬಿಟ್ಟು ನೀವು ಭೇಟಿ ಮಾಡಿಬಿಟ್ಟು ಆಶೀರ್ವಾದ ತೊಗೊಬತ್ತೀರಾ. ಅದೇ ಇಲ್ಲಿ ₹1 ತೊಗೊಳ್ಳಲ್ಲ. ಅಣ್ಣ ನಿಂತಂಗೆ ನಿಂತಿರ್ತಾರೆ, ಒಂದು ಚೇರಿಲ್ಲ ಕೂತ್ಕೊಳ್ಳೋಕ್ಕೆ, ಚೇರ್ ಮೇಲೆ ಕೂತ್ಕೊಳ್ಳಲ್ಲ. ಅಂಥವ್ರು ನಿಂತಂಗೆ ನಿಂತಿರೋರಿಗೆ ಕಾಯೋಕ್ಕಾಗಲ್ಲ ಅಂದರೆ ಏನರ್ಥ ಹೇಳಿ? ಅದರಲ್ಲೂ ಜಗಳ ಮಾಡೋದು, ಕಂಪ್ಲೇಂಟ್ಗಳು ಕೊಡೋದು, ಅವ್ರ ಮೇಲೆ ಇಲ್ಲದೇ ಇರೋದೆಲ್ಲ ಹೇಳೋದೆಲ್ಲ ಮಾಡ್ತೀರಾ. ಅದು ತಪ್ಪಲ್ವಾ? ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ಅಮ್ಮನಿಂದ ಶಿಕ್ಷೆ ಖಂಡಿತ ಇರುತ್ತೆ ನಿಮಗೆ. ಆ ತಪ್ಪು ಮಾಡಿದ್ರೆ ಯಾವತ್ತೂ ಆ ತಪ್ಪು ಮಾಡಬಾರ್ದು ಅಂತಲೇ ನಾನು ಹೇಳ್ತೀನಿ. ಅವ್ರು ಎಷ್ಟು ಕಾಯ್ತಾರೆ ಗೊತ್ತಾ? ಒಂದು ಚೇರಿಲ್ಲ ಕೂತ್ಕೊಳ್ಳೋಕ್ಕೆ, ಅಮ್ಮ ಕೂತ್ಕೋತಾರೆ. ಪರ್ಸ್ನಲ್ ಪ್ರಾಬ್ಲಮ್ ಇರೋರು ಹೆಂಗಸ್ರು ಅದು ಮಾತು ಕೇಳಿಸ್ಕೊತಾರೆ, ಕಿವಿಯಲ್ಲಿ ಹೇಳಿದ್ರೆ ಅದನ್ನು ಕೇಳಿಸ್ಕೊಂಡು ಅದಕ್ಕೂ ಒಂದು ಪರಿಹಾರ ಹೇಳ್ತಾರೆ. ಆ ಥರ ಯಾವ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ನೀವು ಹೇಳಿ ನನಗೆ, ನಾನು ಅವಾಗ ಒಪ್ಕೋತೀನಿ.
ಪರ್ಸ್ನಲ್ಲಾಗಿ ಕಿವಿಲಿ ಕೇಳ್ತಾರೆ, ಮಾಡ್ತಾರೆ, ಬೈತಾರೆ, ಮೇಲೆ ಬೀಳ್ತೀರಾ, ಗಲಾಟೆ ಮಾಡ್ತೀರಾ, ಅರ್ಜೆಂಟ್ ಅಂತೀರಾ, ಏನಾದ್ರೂ ಒಂದು ಮುಟ್ಟು ಮಾತಾಡ್ಸಿದ್ರೆ ನಾನು ಹೆಂಗಸ್ರನ್ನೆಲ್ಲ ಮುಟ್ಕೋತಾರೆ ಅಂತ ಹೇಳ್ತೀರಾ. ಯಾಕೆ? ಒಂದು ತಂಗಿ ಭಾವನೆಯಿಂದ ಅಣ್ಣವರು ಮಾತಾಡ್ತಾರೆ, ಅದನ್ನು ಬಿಟ್ಟರೆ ಅವರು ಯಾವ ಕೆಟ್ಟ ಉದ್ದೇಶನೂ ಅವ್ರಿಗಿಲ್ಲ ಆ ಥರ ಮುಟ್ಟು ಮಾತಾಡುವಂಥದ್ದು. ಇವಾಗೂ ಅದನ್ನೆಲ್ಲ ನೋಡಿ ಅವರು ಮುಟ್ಟೋದೇ ಇಲ್ಲ. ಇವಾಗ ಯಾರೋ ಹೋಗಿ ಒಬ್ಳು ಕಂಪ್ಲೇಂಟ್ ಮಾಡಿದ್ಲಂತೆ, ಹಿಂಗೆ ಮುಟ್ಬಿಟ್ರೆ ಹಂಗೆ ಹಿಂಗೆ ಹೆಂಗಸ್ರಿಗೆ ಮರ್ಯಾದೆ ಕೊಡೋಲ್ಲ ಅಂತ. ತಪ್ಪು ಅದೆಲ್ಲ. ಅಂಥವ್ರು ಖಂಡಿತ ಹೋಗಲೇಬೇಡಿ. ನಿಮ್ಮ ಕಷ್ಟ ಸುಖಕ್ಕೆ ಹೋಗ್ತೀರಾ ರೀ, ನೀವು ಕೇಳ್ಕೊಳಕ್ಕೆ ಹೋಗ್ತೀರಾ ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ಕಷ್ಟ ಸುಖಕ್ಕೆ ಹೋಗೋರು ನೀವು ಕಾಯಲ್ಲ ಅಂದರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಏನಾದ್ರು ಏನಕ್ಕೆ ಹೋಗ್ತೀರಾ ರೀ? ದುಡ್ಡು ಕಿತ್ಕೊಂಡು ತಿಂತಾರಲ್ಲ, ದುಡ್ಡು ಇಸ್ಕೊತಾರಲ್ಲ, ಇಷ್ಟು ಸಾವಿರ ಕೊಡಿ ಅಷ್ಟು ಸಾವಿರ ಕೊಡಿ ಅಂತ, ಅಂಥವ್ರೇ ನಿಮಗೆ ಸರಿ. ಅಂಥ ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಕಷ್ಟ ಸುಖಕ್ಕೆ. ಆ ಅಣ್ಣವ್ರು ಹೇಳ್ತಾರೆ, ನನ್ನ ಹತ್ರ ಏನಿಲ್ಲಮ್ಮ, ನಾನು ಅಣ್ಣನ ಸೇವಕ, ನಾನು ಅಮ್ಮನ ಸೇವಕ, ನಾನು ಅಮ್ಮನ ಸೇವೆ ಮಾಡ್ತಾಯಿದ್ದೀನಿ, ಅಮ್ಮನ ಹತ್ರ ಹೋಗಿ ನಿಮ್ಮ ಕಷ್ಟ ಸುಖ ಹೇಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಣ್ಣವ್ರೇ. ಅದನ್ನು ತಿಳ್ಕೊಳ್ಳಿ ಸಾಕು. ಅದನ್ನು ಬಿಟ್ಟರೆ ಇನ್ನೇನು ತಿಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಮತ್ತು ನಾನು ಅಡ್ರೆಸ್ಸು ಹೇಳ್ಬಿಡ್ತೀನಿ. ಬೆಂಗಳೂರಲ್ಲಿರೋರು ಬೆಂಗಳೂರು ರೈಲ್ವೆ ಸ್ಟೇಷನಿಂದ ರೈಲಿದೆ. ಖಂಡಿತ ಬಸ್ಸಲ್ಲಿ ಹೋಗಬೇಡಿ. ಬಸ್ಸಲ್ಲಿ ಹೋದರೆ ನೀವು ವಾಪಸ್ ಬರೋಕ್ಕಾಗಲ್ಲ, ತುಂಬ ಲೇಟಾಗುತ್ತೆ. ರೈಲ್ವೆ ಸ್ಟೇಷನಿಂದ ರೈಲು ಸಿಗುತ್ತೆ, ಆರಾಮಾಗಿ ನೀವು ಹೋಗಿ. ಬೆಳಗ್ಗೆ 8:45ಗೆ ರೈಲಿದೆ, ಟ್ರೈನು. ಒಂದು 80 ರೂಪಾಯಿನೋ ತೊಗೋತಾರೆ ಒಬ್ರಿಗೆ. ಟಿಕೆಟ್ ತೊಗೊಳ್ಳಿ. 8:45 ಟ್ರೈನ್ ಇದೆ. ಹೋದರೆ ನೀವು ಕರೆಕ್ಟಾಗಿ 12:30-12:45ಗೆ ಕಡೂರಿಗೆ ಹೋಗ್ತೀರಾ. ಕಡೂರಲ್ಲೇ ಇಳಿಬೇಕು ನೀವು. ಕಡೂರಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಆಚೆ ಬಂದರೆ ನಿಮಗೆ ಆಟೋ ಅವೈಲೇಬಲ್ ಇದೆ, ಆಟೋಗಳು ಸಿಗುತ್ತೆ. ಆಟೋದಲ್ಲಿ ಒಂದು ಸೀಟ್ ಲೆಕ್ಕ ಹೋದರೆ 50 ರೂಪಾಯಿ ತೊಗೋತಾರೆ. ಇಲ್ಲ ಮನೆಯವರೇ ಫ್ಯಾಮಿಲಿ ಒಂದು 2-3 ಜನ ಬಂದಿದ್ದೀವಿ, ಹೋಗಬೇಕು ನಾವು ಅನ್ನೋರಿಗೆ 200 ರೂಪಾಯಿ ತೊಗೋತಾರೆ. ಹೋಗಿ ಅಲ್ಲಿ ದೇವಸ್ಥಾನದ ಮುಂದೆನೇ ಇಳಿಸ್ತಾರೆ. 12-13 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ. ದೇವಸ್ಥಾನದ ಮುಂದೆ ಇಳಿಸ್ತಾರೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಅಣ್ಣನ ಕಾಯ್ದಿದ್ದು ಅಣ್ಣನ ಒಂದು ಆಶೀರ್ವಾದ ತೊಗೊಂಡು ನಿಧಾನಕ್ಕೆ ಬನ್ನಿ. ಆರಾಮಾಗಿ ಕೂತ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡು ಬನ್ನಿ ಅಂತಲೇ ನಾನು ಹೇಳ್ತೀನಿ. ಆಮೇಲೆ ಆ ಕಡೆಯಿಂದ ಬರೋಕ್ಕೂ ನಿಮಗೆ ಆಟೋ ಇದೆ, ದೇವಸ್ಥಾನದ ಹತ್ರನೇ ಇದೆ. ಆ ಕಡೆಯಿಂದ ಬರುವಾಗ ಸೀಟ್ ಲೆಕ್ಕ ಸಿಗುತ್ತೆ, ಬನ್ನಿ. ಕಡೂರಲ್ಲಿ 5:45 ಟ್ರೈನ್ ಇದೆ. ಮತ್ತು ಒಂದೊಂದ್ಸಲಿ ಲೇಟ್ ಆಗುತ್ತೆ, ಒಂದೊಂದ್ಸಲಿ ಬೇಗ ಬರುತ್ತೆ, ಸಿಗುತ್ತೆ. ಮಧ್ಯಾಹ್ನವೂ ಇದೆ. ಹೋಗ್ಬಿಟ್ಟು ಮಧ್ಯಾಹ್ನ ಅಷ್ಟರಲ್ಲಿ ನೀವು ಬರೋಕ್ಕಾಗಲ್ಲ ವಾಪಸ್ಸು. 2:15 ಏನೋ ಇದೆ ಟ್ರೈನು, ವಾಪಸ್ ಬರೋಕ್ಕಾಗಲ್ಲ. ಅದಕ್ಕೆ 5:45 ಇದೆ ಟ್ರೈನು. ಅದರಲ್ಲಿ ಬಂದರೆ ನೀವು ಕರೆಕ್ಟಾಗಿ ಮೆಜೆಸ್ಟಿಕ್ಗೆ ಬರಲ್ಲ, ಅದು ಯಶವಂತಪುರ ಬರ್ತಾನೆ. ಯಶವಂತಪುರ ರೈಲ್ವೆ ಸ್ಟೇಷನಿಗೆ 8:15ಗೆ ಬರ್ತಾರೆ ನೈಟು. ಆಮೇಲೆ ನೀವು ಆರಾಮಾಗಿ ಬೆಂಗಳೂರಲ್ಲಿ ಇರೋರೇ ಆದರೆ ಹೋಗ್ಬೋದು. ಸುತ್ತಮುತ್ತ ಹಳ್ಳಿಯವರಾದರೆ ದೂರ ಅನ್ನೋರ್ಗಾದರೆ ಹೋಗಲ್ಲ. ನೋಡಿ ಮತ್ತು ಅವ್ರು ನಿಮ್ಗೆ ಯಾವ ಥರ ವ್ಯವಸ್ಥೆ ಇದೆ ಆ ಥರ ಹೋಗಿ. ಖಂಡಿತ ಪ್ರತಿಯೊಂದಿಗೂ ಮಕ್ಕಳು ಕಳೆದೋಗಿರೋದೇ ಆಗಲಿ, ತುಂಬ ದಿನ ಆಗ್ಬಿಟ್ಟಿದೆ ಮಗ ಹೋಗಿ, ಮಕ್ಕಳು ಕಳೆದೋಗಿರೋದೇ ಆಗಲಿ, ಕೈಕಾಲು ಸ್ವಾಧೀನ ಇಲ್ದಿರೋದೇ ಆಗಲಿ, ಮಗುಗೆ ಕ್ಯಾನ್ಸರ್ ಆಗಲಿ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗಲಿ, ಎಲ್ಲದಕ್ಕೂ ಅಮ್ಮನ ಹತ್ರ ಪರಿಹಾರ ಇದೆ. ಅಮ್ಮನ ಹತ್ರ ನಿಜವಾಗ್ಲೂ ಹುಷಾರಾಗ್ತಾಯಿದ್ದಾರೆ ಅಂಥವ್ರು ಹೆಚ್ಚೆಚ್ಚು ಜನ ಹುಷಾರಾಗ್ತಾಯಿದ್ದಾರೆ. ಮಕ್ಕಳು ಕಳೆದೋಗಿರೋರು ಮಕ್ಕಳು ಸಿಕ್ಕಿದ್ದಾರೆ. ದಯವಿಟ್ಟು ಕಾಯ್ದಿದ್ದು ಅಂಥವ್ರು ಅಮ್ಮನ ಸೇವೆ ಮಾಡಿಕೊಂಡು ನಿಮ್ಗೆ ಏನೇ ಕಾಯಿಲೆಗೆ ಪರಿಹಾರ ಇದ್ರೂ ಅಮ್ಮನ ಹತ್ರ ಬೇಡ್ಕೊಂಡು ನೀವು ಹುಷಾರು ಮಾಡ್ಕೊಂಡು ಬನ್ನಿ ಅಂತಲೇ ನಾನು ಕೇಳ್ಕೊತೀನಿ ನಿಮ್ಮ ಎಲ್ಲರ ಪರವಾಗಿನೂ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಆದಷ್ಟು ಬೇಗ ನಾನು ಹೋಗಿ ಅಣ್ಣವ್ರ ಹತ್ರ ಮಾತಾಡಿಸ್ತೀನಿ. ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು ಪ್ರತಿಯೊಂದಕ್ಕೂ ಅಮ್ಮ ದಯೆ ತೋರಿಸ್ತಾರೆ. ಇಲ್ಲಿ ಪರಿಹಾರ ಇದೆ, ನೀವು ಹೋಗಿ ಖಂಡಿತ ಅಮ್ಮನ್ನ ಸೆರಗೊಡ್ಡಿ ಬೇಡ್ಕೊಂಡು ಬನ್ನಿ. 1-2 ನಿಮಿಷ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಅಮ್ಮನ ಹತ್ರ ಬೇಡ್ಕೊಂಡು ಬನ್ನಿ. ಅದಕ್ಕಿಂತ ಜೀವನದಲ್ಲಿ ಇನ್ನೇನು ಇಲ್ಲ. ಅಮ್ಮನ ನೋಡಿಕೊಂಡು ಅಮ್ಮನ ಹತ್ರ ನಮ್ಮ ಕಷ್ಟ ಸುಖ ಪರ್ಸ್ನಲ್ದೆಲ್ಲ ಹೇಳ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ. ಅಮ್ಮನ ಮಕ್ಕಳೇ ನಾವೆಲ್ಲರೂ. ಅಮ್ಮನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳಬೇಕು ಫ್ರೆಂಡ್ಸ್. ಹೇಳ್ಕೊಂಡು ಬನ್ನಿ. ಮತ್ತು ಕಮೆಂಟ್ ಮಾಡಿ, ನನಗೆ ಯಾವುದಾದ್ರೂ ದೇವಸ್ಥಾನದ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ದೇವಸ್ಥಾನದ್ದು ಮಾಡಿ ಮೇಡಮ್ ಅಂತ ಕಮೆಂಟ್ ಮಾಡಿ. ನಮ್ಮ ದೇವಸ್ಥಾನಗಳದ್ದು ಇದೆ ವೀಡಿಯೋ ಮಾಡಿ ಅಂತಲೂ ಬೇಕಾದರೆ ನೀವು ಕಮೆಂಟ್ ಮಾಡಿ. ಎಲ್ಲಿದೆ ದೇವಸ್ಥಾನ, ಏನು ಫೋನ್ ನಂಬರ್, ನನ್ನ ಕಾಂಟ್ಯಾಕ್ಟು ಹಾಕಿ. ನೀವು ಖಂಡಿತ ಬಂದು ನಾನು ಮಾಡಿಕೊಡ್ತೀನಿ ಅಂತಲೇ ಹೇಳ್ತೀನಿ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ನನಗೂ ಅಂತಲೇ ನಾನು ಕೇಳ್ತೀನಿ. ಅಮ್ಮನ ಬಗ್ಗೆ ಇನ್ನೂ ನಿಮ್ಗೆ ಎಷ್ಟು ಇನ್ನೂ ಬೇಕು, ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಹೇಳಿ, ನಾನು ವೀಡಿಯೋ ಮಾಡ್ತೀನಿ ಹೋಗ್ಬಿಟ್ಟು. ಖಂಡಿತ ಇಲ್ಲ ಮೇಡಮ್ ನಮ್ಗೆ ಬರೋಕ್ಕಾಗ್ತಾಯಿಲ್ಲ, ನಮ್ಗೆ ಈ ಥರ ಕಷ್ಟ ಇದೆ, ಏನು ಮಾಡಬೇಕು ಅಂತಲೂ ಹೇಳಿ. ನಾನು ಹೋದಾಗ ನಾನು ಅಣ್ಣವ್ರ ಹತ್ರ ಹೇಳ್ತೀನಿ. ಹೇಳ್ಬಿಟ್ಟು ನಿಮ್ಮ ಹೆಸರು, ನಿಮ್ಮದು ಇದಾಕಿ ಏನು ಪ್ರಾಬ್ಲಮ್ ಅಂತ, ನಾನು ಅದಕ್ಕೆ ಪರಿಹಾರ ನಾನು ಹೇಳ್ತೀನಿ ಅಂತಲೇ ಹೇಳ್ತೀನಿ. ಅಣ್ಣವ್ರ ಹತ್ರ ನಾನು ಕೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಣ್ಣವ್ರ ಹತ್ರನೇ ಕೇಳ್ತೀನಿ ಅಂತಲೇ ಹೇಳ್ತೀನಿ. ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನನಗೆ ಕಮೆಂಟ್ ರಿಪ್ಲೈ ಮಾಡೋಕ್ಕೂ ಆಗ್ತಾಯಿಲ್ಲ ಇವಾಗ. ಎಲ್ಲರೂ ಕೇಳ್ತಾ ಇದ್ದೀರಾ ಅಡ್ರೆಸ್ಸು, ಬೇರೆ ದೇವಸ್ಥಾನದ ಅಡ್ರೆಸ್ ಎಲ್ಲ ಎಲ್ಲಿ ಬರುತ್ತೆ ಅಡ್ರೆಸ್ಸು ಅಂತ. ದೇವಸ್ಥಾನಗಳಲ್ಲಿ ಫೋನ್ ನಂಬರ್ ಕೊಡಲ್ಲ, ಕೊಟ್ಟರು ಕೆಲವೊಂದು ರೇಣುಕಾದೇವಿ ದೇವಸ್ಥಾನದ್ದು ಕೇಳಿದ್ದೀರಾ, ದೊಡ್ಡಬಳ್ಳಾಪುರದ್ದು ಅಡ್ರೆಸ್ಸು, ಫೋನ್ ನಂಬರ್ ಸಿಕ್ಕಿದ್ರೆ ಖಂಡಿತ ನಾನು ಒಂದು ಮೆನ್ಷನ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ನಂದು ತುಂಬಾ ನನಗೆ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಿರಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನಾನು ವೀಡಿಯೋ ಹಾಕ್ತೀನಿ, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಯಾವುದೇ
ದೇವಸ್ಥಾನದ ಬೇಕು ವಿಡಿಯೋ ಹಾಕಿ, ಯಾರಿಗೆ ಏನು ಪ್ರಾಬ್ಲಮ್ ಇದೆ ಕಮೆಂಟಲ್ಲಿ ಹೇಳಿ, ನಾನು ಅದು ಪ್ರಾಬ್ಲಮ್ಗೆ ತಕ್ಕಂತೆ ನಾನು ಇನ್ನು ಮುಂದೆ ಸ್ಪಂದಿಸ್ತೀನಿ. ಇನ್ನು ಮುಂದೆ ನಾನು ನಿಮಗೆ ಒಂದು ಹೆಲ್ಪ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ತೀನಿ. ಯಾವ ದೇವಸ್ಥಾನದ ವಿಡಿಯೋ ಬೇಕು ಅಂತಲೂ ನೀವು ಕಮೆಂಟಲ್ಲಿ ಹೇಳಿ, ಏನು ತೊಂದರೆ ಆಗ್ತಿದೆ ಅಂತಲೂ ಹೇಳಿ. ನಾನು ಇನ್ನು ಮುಂದೆ ಎಲ್ಲ ಕಮೆಂಟ್ಗೂ ನಾನು ಉತ್ತರ ಕೊಡ್ತೀನಿ, ರಿಪ್ಲೈ ಮಾಡ್ತೀನಿ ಅಂತಲೇ ನಾನು ಹೇಳ್ತೀನಿ. ಖಂಡಿತ ಇದೆ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ನಾನು ನಿಮ್ಮೆಲ್ಲರ ಪರವಾಗೂ ಆ ಗಂಗಾದೇವಿ, ದುರ್ಗಾ ಪರಮೇಶ್ವರಿ, ದುರ್ಗಸ್ಥಳದ ದುರ್ಗಾ ಪರಮೇಶ್ವರಿ ಅಮ್ಮನ ಹತ್ರ ನಾನು ನಿಮಗೆ ಕೇಳ್ಕೊತೀನಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಆಯುಷು ಆರೋಗ್ಯ ಕೊಟ್ಟಿದ್ದೆ ಅಮ್ಮ ನಿಮಗೆ ಎಲ್ಲರಿಗೂ ಕಾಪಾಡಲಿ, ಕಷ್ಟದಲ್ಲಿರೋರಿಗೆಲ್ಲ ಆದಷ್ಟು ಬೇಗ ಹುಷಾರು ಮಾಡಲಿ, ನಿಮ್ಗೆ ಏನು ತೊಂದರೆ ಇದ್ರೂ ಹುಷಾರು ಮಾಡಲಿ ಅಂತಲೇ ನಾನು ಅಮ್ಮನ ಹತ್ರ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮನ ದೇವಸ್ಥಾನದ ವಿಡಿಯೋ ಬಂದಿದೆ, ನೀವು ನೋಡಿ. ಅಮ್ಮನ ದೇವಸ್ಥಾನ ಓಪನ್ ಆಗಿರೋದು ಯುಗಾದಿ ಹಬ್ಬದಲ್ಲಿ ನೈಟು ಡೆಕೋರೇಷನ್ ಮಾಡಿರೋದು. ಇದು ದೇವಸ್ಥಾನಕ್ಕೆ ನಿಜವಾಗ್ಲೂ ನೋಡ್ತಾಯಿದ್ರೆ ಫ್ರೆಂಡ್ಸ್, ನನಗೆ 2 ಕಣ್ಣು ಸಾಲಲ್ಲ. ಆದಷ್ಟು ಬೇಗ ನಾನು ಹೋಗಿ ನಿಮ್ಮೆಲ್ಲರಿಗೋಸ್ಕರ ಅಮ್ಮನ ಹತ್ರ ಬೇಡಿಕೊಂಡು ನಾನು ಅಣ್ಣನ ಭೇಟಿ ಮಾಡಿ, ಯಾರಿಗೇನು ತೊಂದರೆ ಇದೆ ಕಮೆಂಟ್ ಮಾಡಿ, ನಾನು ಅಣ್ಣನ ಹತ್ರ ನಾನು ಹೇಳ್ತೀನಿ. ನಾನು ಅದಕ್ಕೇನು ಪರಿಹಾರ ಅಂತಲೂ ನಾನು ಅಣ್ಣನ ಕೇಳ್ತೀನಿ. ಬರೋಕ್ಕಾಗದೇ ಇರೋರು ಅಷ್ಟೇ ಒಂದು ಫೋಟೋ ತೊಗೊಂಡೋಗಿ, ನೀವು ಹೋಗೋರ ಹತ್ರ ಒಂದು ಫೋಟೋ ತೊಗೊಂಡೋಗಿ ನೀವು ಇದು ಮಾಡಿ ಅಂತಲೇ ಹೇಳ್ತೀನಿ. ಬೇಡ್ಕೊಳ್ಳಿ, ಅಮ್ಮನ ಫೋಟೋ ಇಟ್ಕೊಂಡು ದಯವಿಟ್ಟು ಎಲ್ಲ ವ್ಯವಹಾರದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ. ಫೋಟೋ ತೊಗೊಳಕ್ಕೂ ನನಗಾಗಲ್ಲ ಅನ್ನೋರು ನನ್ನ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ತಲುಪಿಸ್ತೀನಿ ಫೋಟೋನ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಅದೇ ಹೊಸ ವಿಡಿಯೋ ಬಿಟ್ಟರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಿಗೋಣ ನಿಮ್ಮ